ಮಾಧವ್ರೆ, ಇಲ್ಲೇನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಎಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ. ನನಗೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ವ್ಯವಹಾರ ಮಾಡುವಾಗಲೂ ಇಷ್ಟು ಭಯ ಆಗಿಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಡೀಲ್ ಮಾಡುವಾಗಲೂ ನನಗೆ ಯಾವತ್ತೂ ಭಯ ಆಗಿಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದಾಗ ತುಂಬ ಭಯ ಆಗ್ತಾಯಿದೆ ತುಳಸಿಯವರೇ. ಭಯನಾ? ಅದನ್ನು ಭಯ ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ಮುಜುಗರನೋ ಹಿಂಜರಿಕೆನೋ ಗೊತ್ತಿಲ್ಲ. ಆದರೆ ಡ್ಯಾನ್ಸ್ ಮಾಡೋಷ್ಟು ಧೈರ್ಯ ಬರ್ತಾಯಿಲ್ಲ. ಹಾಂ, ಅದಕ್ಕೆ ಡ್ಯಾನ್ಸ್ ಮಾಡದೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀರಾ? ಅವರೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಮಾಧವ್ ಅವರೇ. ಅಲ್ಲ, ನನ್ನ ಮಕ್ಕಳ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೇ ಒಂದು ದೊಡ್ಡ ವಿಷಯ. ಅವ್ರ ಜೊತೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದು ಅದೇ ನನಗೊಂದು ಆನಂದ. ಅವ್ರ ಭುಜದ ಮೇಲೆ ಕೈ ಹಾಕಿ ಅವರ ಕೈ ಹಿಡ್ಕೊಂಡು ಕುಣಿದಿದ್ದೇ ನನಗೆ ಸ್ವರ್ಗ. ಅದಷ್ಟೇ ಸಾಕು ಅನ್ನಿಸ್ತಾ ಇದೆ. ಇಷ್ಟು ಜನಗಳ ಮುಂದೆ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ, ಆಮೇಲೆ ಇಮೋಷ್ನಲ್ ಆಗಿ ನಾನು ಸ್ಟೆಪ್ಸ್ ಮರ್ತೋದ್ರೆ ಅನ್ನೋ ಆತಂಕ ಆಗ್ತಾ ಇದೆ. ಅಯ್ಯೋ, ಏನು ಮಾಧವ್ ಅವರೇ, ಒಳ್ಳೆ ಚಿಕ್ಕ ಮಕ್ಕಳ ಥರ ಮಾತಾಡ್ತೀರಲ್ಲ. ಮನೆ ಯಜಮಾನ್ರು ನೀವು, ಈ ಕಂಪ್ನಿಗೆ ಮಾಲೀಕರು ನೀವು. ನೀವು ಈ ರೀತಿ ಮಾತಾಡ್ಬೋದಾ? ಮನೆಯವ್ರ ಎದುರಿಗೆಲ್ಲ ಡ್ಯಾನ್ಸ್ ಮಾಡಿದ್ದೀರಾ ಅಂದಮೇಲೆ ಈ ಕಂಪ್ನಿಲಿರೋರು ನಿಮ್ಮ ಮನೆಯವರು ಅಂತಲೇ ಯಾವಾಗಲೂ ಹೇಳ್ತಾ ಇರ್ತೀರ. ಅಂದಮೇಲೆ ಇವ್ರ ಎದುರಿಗೆಲ್ಲ ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಆದರೂ ನೋಡಿ, ನಿಮ್ಮ ಮಗ ದೂರ ಹೋಗ್ತೀನಿ ಅಂದಮೇಲೂ ನಿಮ್ಮ ಕೈ ಹಿಡ್ಕೊಂಡು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದರ ಅರ್ಥ ದೇವರು ನಿಮ್ಮನ್ನು ಒಂದು ಮಾಡೋಕ್ಕೆ ನೋಡ್ತಾ ಇದ್ದಾನೆ ಅಂತ. ಅಭಿ ಯಾವತ್ತೂ ನಿಮ್ಮ ಕೈ ತಪ್ಪು ಹೋಗಲ್ಲ. ಮಕ್ಕಳು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡಿ, ಭಾವುಕರಾಗಬೇಡಿ. ಭಾವನೆಗಳು ಸಂತೋಷ ಕೊಡಬೇಕು, ಭಯ ತರಬಾರ್ದು. ಇವ್ರು ನನ್ನ ಮಕ್ಕಳು, ನಾನು ಇವರಪ್ಪ, ಇವ್ರ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಎಲ್ಲರ ಹತ್ರನೂ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಂಗೆ ನೀವು ಡ್ಯಾನ್ಸ್ ಮಾಡಬೇಕು. ಸರಿ ತುಳಸಿಯವರೇ, ನಿಮ್ಮ ಮಾತುಗಳು ಕೇಳ್ತಾ ನನಗೆ ಭಯ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನೀವು ಹೇಳೋದು ಸರಿ. ನನ್ನ ಮಕ್ಕಳ ಜೊತೆ ನಾನು ಡ್ಯಾನ್ಸ್ ಮಾಡೋದಕ್ಕೆ ಟೆನ್ಷನ್ ಯಾಕೆ? ಸರಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಸರಿ, ಬನ್ನಿ ಹಾಗಾದ್ರೆ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಅಂಚೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಸೊಗ್ಲಾಡಿ, ಇವ್ರದ್ದು ಎಂಥ ತುಂಬಿದ ಕುಟುಂಬ ಅಲ್ಲ. ಇವ್ರಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ. ಮನೆಗೆ ಹೋದ್ಮೇಲೆ ಎಲ್ರಿಗೂ ದೃಷ್ಟಿ ತೆಗೆಸ್ಕೊಳ್ಳೋದಕ್ಕೆ ಹೇಳಬೇಕು. ನನ್ನ ದೃಷ್ಟಿನೇ ತಾಗಿರತ್ತೆ ಇವ್ರಿಗೆ. ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ಆದರೆ ಇದೇ ಸ್ಟೇಜ್ ಮೇಲೆ ಅಭಿ ಆಡೋ ಮಾತಿಂದ
ಎಲ್ಲರ ಖುಷಿನೂ ಕರಗೋಗುತ್ತೆ. ಹೌದು, ಸ್ಟೇಜ್ ಮೇಲೆ ಈ ಮನೆ ಭಾಗ ಆಗೋ ವಿಷಯನ ಅಭಿ ಹೇಳಿದ್ರೆ ಈ ಮನೆಯವ್ರ ಮನಸ್ಸೆಲ್ಲ ಎಷ್ಟು ಹರ್ಟ್ ಆಗುತ್ತೋ ಏನೋ. ನೀವೆಲ್ಲರೂ ಹೀಗೆ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಅಭಿ ಅಂದರೆ ಸುಮ್ಮನೆನಾ? ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಗೊತ್ತಾ ಅಭಿ ನೀನು? ಇಡೀ ಸ್ಟೇಜ್ ಮೇಲೆ ನೀನೇ ಮಿಂಚಿದ್ದು. ನನಗಿದೆಲ್ಲ ಇಷ್ಟ ಇರಲಿಲ್ಲ ಚಿಕ್ಕಮ್ಮ, ನೀವು ಹೇಳಿದ್ರಿ ಅಂತ ಇಷ್ಟೆಲ್ಲ ಮಾಡೋದಕ್ಕೆ ಒಪ್ಕೊಂಡೆ. ಒಳ್ಳೇದಾಯಿತು ಬಿಡು ಅಭಿ, ನೀನು ನೋಡೋರ ಕಣ್ಣಿಗೆ ಕೆಟ್ಟವನಾಗಿಲ್ಲ. ಎಲ್ಲರ ಜೊತೆ ನೀನು ಚೆನ್ನಾಗೇ ಇದೆಯಾ, ಆದರೆ ಎಲ್ಲರೂ ನಿನಗೆ ತೊಂದರೆ ಕೊಟ್ಟಿದ್ದಾರೆ ಅನ್ಕೋತಾರೆ. ಅಭಿ, ಒಂದು ಫ್ಯಾಮಿಲಿಯಾಗಿ ನೋಡಿದಾಗ ನೀನು ಯೋಚನೆ ಮಾಡ್ತಿರೋದು, ಮನೆ ಭಾಗ ಕೇಳೋದು, ಅದೆಲ್ಲ ತಪ್ಪು ಅನಿಸುತ್ತೆ. ಆದರೆ ನಿನ್ನನ್ನು ನನ್ನ ಮಗ ಅಂತ ಅಂದ್ಕೊಂಡು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನಿನ್ನ ನಿರ್ಧಾರಗಳು ಸರಿ ಅನಿಸುತ್ತೆ. ನಿನಗೇನು ಅನಿಸುತ್ತೋ ಅದನ್ನೇ ಮಾಡು ಅಭಿ. ಹಾಗಾದರೆ ಇನ್ನು 5 ನಿಮಿಷದಲ್ಲಿ ಅಭಿ ಸ್ಟೇಜ್ ಮೇಲೆಲ್ಲ ಹೇಳಿಬಿಡ್ತೀಯಾ? ಇದೀಗ ಮಾಧವ್ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಇವತ್ತಿನ ದಿನ ಈ ಸಿಲ್ವರ್ ಜೂಬ್ಲಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ, ಅದು ಇಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ನೀವುಗಳೇ. ನಿಮ್ಮೆಲ್ಲರ ಶ್ರಮ ನಮಗೆ ಗೆಲುವು ತಂದುಕೊಟ್ಟಿದೆ. ಈ ಕಂಪನಿ ಶುರು ಮಾಡುವಾಗ ಒಂದಷ್ಟು ಕನಸುಗಳಷ್ಟೇ ನನ್ನ ಜೊತೆಗಿದ್ದಿದ್ದು. ಆ ಕನಸುಗಳ ಬೆನ್ನು ಹತ್ತಿ ನಾನು ಕಷ್ಟಪಟ್ಟು ದುಡಿಯೋಕ್ಕೆ ಶುರು ಮಾಡಿದೆ. ಆಗ ನನ್ನ ಬೆನ್ನೆಲುಬಾಗಿ ನಿಂತದ್ದು ನನ್ನ ಕುಟುಂಬದವರು, ಮಹೇಶ, ಶಾರ್ವರಿ ಮತ್ತು ನನ್ನ 2 ಮಕ್ಕಳು. ಎಷ್ಟೋ ಸಾರಿ ಕೆಲಸ ಹೆಚ್ಚಾಯಿತು ಅಂತ ನಾನು ಆಯಾಸದಿಂದ ಕೂತಾಗ ಆ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ಹೊತ್ಕೊಂಡಿದ್ದು ನನ್ನ 2 ಮಕ್ಕಳು. ಮಹೇಶ, ಶಾರ್ವರಿ ನನ್ನ ಜೊತೆಯಾಗಿ ನಿಂತು ನನ್ನನ್ನು ಸುಲಭವಾಗಿ ಮುಂದೆ ನಡೆಯೋ ಹಾಗೆ ಮಾಡಿದ್ರು. ಅದೇ ಕಾರಣಕ್ಕೆ ನನಗೆ ನಮ್ಮ ಮನೆಯ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಮನೆಯಲ್ಲಿರುವ ಒಗ್ಗಟ್ಟು, ನಮ್ಮ ಮನೆಯಲ್ಲಿರುವ ಪ್ರೀತಿ, ಒಬ್ಬರಿಗೆ ನೋವಾದರೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುವಂಥ ಕಾಳಜಿ, ಅಷ್ಟು ಹೊಂದಾಣಿಕೆ ನಮ್ಮ ಕಂಪನಿಯ ಯಶಸ್ಸಿಗೆ ನಮ್ಮ ಕುಟುಂಬನೂ ಮುಖ್ಯವಾದ ಕಾರಣ ಆಗುತ್ತೆ ಅಂದರೆ ಅದು ಸುಳ್ಳಾಗಲ್ಲ. ಈ 25 ವರ್ಷದ ಸಂಭ್ರಮ ಮುಂದುವರೆದು 50 ವರ್ಷದ ಸಂಭ್ರಮ ಆಗಬೇಕು, 50, 100 ಆಗಬೇಕು. ನನ್ನ ಮಕ್ಕಳು ನನ್ನಷ್ಟೇ ಪ್ರೀತಿಯಿಂದ, ಜವಾಬ್ದಾರಿಯಿಂದ ಈ ಕಂಪನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರ ಪ್ರೋತ್ಸಾಹ, ಬೆಂಬಲ ಅವರಿಬ್ಬರಿಗೂ ಇರಬೇಕು. ನಾನು ಅಷ್ಟೇ ಕೇಳ್ಕೊಳ್ಳೋದು. ನಮಸ್ಕಾರ. ಅಭಿ, ಈಗ ನೀನು ಮಾತಾಡ್ತೀಯ ಅಲ್ವಾ? ಮಾಧವ್ ಸರ್, ತುಂಬ ಭಾವುಕರಾಗಿ ಮಾತಾಡಿದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ಸರ್. ಈಗ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕಾದಿದೆ.
ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. 15 ವರ್ಷಕ್ಕೆ ಮುಂಚೆ ನಾನು ಈ ಆ್ಯನಿವರ್ಸರಿನ ನೋಡಿದ್ದು. ಮುಂಚೆ ನಮ್ಮ ಕಂಪ್ನಿ ಆ್ಯನಿವರ್ಸರಿನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ವಿ. ಆಗ ಈ ಸ್ಟೇಜ್ ಮೇಲೆ ದೀಪ ಬೆಳಗೋದಕ್ಕೆ ನಮ್ಮಮ್ಮ ಇದ್ರು. ಅವ್ರು ಈ ಸ್ಟೇಜ್ ಮೇಲೆ ಬಂದಾಗ ಇಡೀ ಸ್ಟೇಜು ಸ್ವರ್ಗದ ಥರ ಕಾಣಿಸ್ತಿತ್ತು. ಅವ್ರು ಇಲ್ಲಿ ಬಂದು ನಿಂತರೆ ಮಹಾರಾಣಿ ಥರ ಕಾಣಿಸ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮನ ಡ್ಯಾನ್ಸ್. ಅವ್ರು ಇಲ್ಲಿ ಬಂದು ಒಂದೊಂದು ಹೆಜ್ಜೆ ಹಾಕಿದಾಗಲೂ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ನಮ್ಮಮ್ಮನ ಡ್ಯಾನ್ಸ್ ನೋಡೋದಕ್ಕೆ ನಾನು ತುಂಬ ದಿನದಿಂದ ಎಕ್ಸೈಟೆಡಾಗಿ ಕಾಯ್ತಾ ಇರ್ತಿದ್ದೆ. ಆ್ಯನಿವರ್ಸರಿ ದಿನ ಅಮ್ಮನ ಡ್ಯಾನ್ಸ್ ಅನೌನ್ಸ್ ಮಾಡಿದಾಗ ಲೈಟ್ಸ್ ಎಲ್ಲ ಆಫ್ ಆಗೋದು. ನಮ್ಮಮ್ಮ ಸ್ಟೇಜ್ ಮೇಲೆ ಬರ್ತಿದ್ರು. ಇದೇ ಜಾಗದಲ್ಲಿ ನಮ್ಮಮ್ಮ ನಿಂತು ನಟರಾಜನ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಿದ್ರು. ಅವ್ರ ಹೆಜ್ಜೆ, ಅವ್ರ ಹಾವಭಾವ, ಅವ್ರ ನಗು ಎಲ್ಲ ನೋಡ್ತಿದ್ರೆ ಅದ್ಭುತ ಅನಿಸ್ತಿತ್ತು. ಇಲ್ಲ, ಆ ದೃಶ್ಯ ನೋಡೋದಕ್ಕೆ ಇನ್ನು ನನ್ನ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ದೃಶ್ಯ ನೋಡೋ ಅದೃಷ್ಟ ಇನ್ಮೇಲೆ ನನಗಿಲ್ಲ. ಅಮ್ಮ ಹೋಗ್ತಿದ್ದ ಹಾಗೆ ನಾನು ದುರದೃಷ್ಟವಂತ ಆಗೋದೆ. ಅದೆಲ್ಲ ಆದಮೇಲೆ ಒಂದಿನ ನನ್ನ ನೆಮ್ಮದಿನೂ ಸತ್ತು ಹೋಯ್ತು. ಈಗ ನಮ್ಮ ಅಪ್ಪ ಅನ್ನಿಸ್ಕೊಂಡವರು ಒಂದಿನ ಒಬ್ಬರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದರು. ಅಷ್ಟೇ, ಅವತ್ತಿಗೆ ನನ್ನ ನೆಮ್ಮದಿನೂ ಸತ್ತೋಯ್ತು, ನಮ್ಮ ಅಣ್ಣನ ಪ್ರೀತಿನೂ ಕಳ್ಕೊಂಡೆ. ಈ ಮನೆ ನನಗಿದ್ದ ಸ್ಥಾನ ಮಾನ ಎಲ್ಲ ಕಳ್ಕೊಂಡೆ. ನಮ್ಮ ಮನೇಲಿ ನಾನೇ ಹೊರಗ್ನವನಾಗೋದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನನಗೆ ಈ ಕುಟುಂಬದ ಸಹವಾಸನೇ ಸಾಕು. ನಾನು ಈ ಕುಟುಂಬದಿಂದ ಬೇರೆ ಆಗಬೇಕು ಅಂದ್ಕೊಂಡಿದ್ದೀನಿ. ನನಗೆ ಭಾಗ ಬೇಕು. ನನ್ನ ಪಾಲಕ್ಕೆ ಸಿಗಬೇಕಾಗಿರೋ ಭಾಗನ ನನಗೆ ಕೊಟ್ಬಿಡಿ ಮಾಧವರೇ. ನೀವು ಯಾರೂ ಊಹೆನೇ ಮಾಡ್ದಿರೋ ಅಂಥ ಸರ್ಪ್ರೈಸ್ ಇದು. ಆ ಸರ್ಪ್ರೈಸ್ ಏನು ಅಂತ ನಿಮಗೆ ಈಗ ಗೊತ್ತಾಗುತ್ತೆ.
ತುಳಸಿಯವರೇ, ಇದು ನೀವೇನಾ? ಅಲ್ಲ, ನನ್ನ ಕಣ್ಣನ್ನು ನನಗೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಗುರುಗಳಿಂದ. ಅವರೇ ಇದಕ್ಕೆಲ್ಲ ಕಾರಣ. ಗುರುಗಳೇ, ಬನ್ನಿ.